ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು 777 ಕನ್ನಡ ಟ್ಯಾರೋಟ್ ರೀಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ನಿಮ್ಮ 2026 ಯಾವ ತರ ಇರುತ್ತೆ ಅಂತ ಹೇಳಿ ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ರೀಡಿಂಗ್, ಮತ್ತೆ ಇದೊಂದು ರಿಕ್ವೆಸ್ಟೆಡ್ ರೀಡಿಂಗ್ ಕೂಡ. ತುಂಬಾ ಜನ ಸಬ್ಸ್ಕ್ರೈಬರ್ಸ್ ನನಗೆ ರಿಕ್ವೆಸ್ಟ್ ಮಾಡ್ತಾ ಇದ್ರು ಅಂಡ್ ವಾಟ್ಸಪ್ ಅಲ್ಲೆಲ್ಲ ಮೆಸೇಜ್ ಮಾಡ್ತಾ ಇದ್ರು ಒಂದು 2026 ರೀಡಿಂಗ್ ಮಾಡಿ ಅಂತ ಹೇಳಿ. ಸೊ ಅವ್ರಿಗೋಸ್ಕರ ಮತ್ತೆ ನಿಮ್ಮೆಲ್ಲರಿಗೋಸ್ಕರ ಈ ವಿಡಿಯೋ ನಾನು ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಮತ್ತೆ ಯಾರೆಲ್ಲ ಇನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ. ಮತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಅಥವಾ ವಾಟ್ಸಪ್ ಮುಖಾಂತರ ನನ್ನನ್ನ ಸಂಪರ್ಕ ಮಾಡಬಹುದು. ಓಕೆನಾ? ಅಂಡ್ ನಾನಿವತ್ತು ಕಾರ್ಡ್ ಶಫಲ್ ಮಾಡುವಾಗ ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರಿಗೋಸ್ಕರ ಪ್ರೇಯರ್ ಮಾಡಿ ಆಮೇಲೆ ಕಾರ್ಡ್ ತೆಗಿತಾ ಇದ್ದೀನಿ. ನೀವು ಅಷ್ಟೇ ನಿಮ್ಮ ಇಷ್ಟ ದೈವಗಳನ್ನು ನೆನಪಿಸ್ಕೊಂಡು ಈ ಒಂದು ರೀಡಿಂಗ್ ನ ನೋಡೋಣ ನಿಮ್ಮ 2026 ಯಾವ ತರ ಇರುತ್ತೆ ಅಂತ ಹೇಳಿ. ನಾನಿಲ್ಲಿ 5 ಕಾರ್ಡ್ಸ್ ನ ತೆಗಿತೀನಿ. ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಪ್ರಶ್ನೆಗೆ ನಾನು 5 ಕಾರ್ಡ್ಗಳ ಮುಖಾಂತರ ಉತ್ತರನ ಹುಡ್ಕುವಂತ ಪ್ರಯತ್ನನ ಮಾಡ್ತಾ ಇದ್ದೀನಿ. ಸೊ ನೋಡೋಣ, ಜಾಸ್ತಿ ಕಾರ್ಡ್ಸ್ ತೆಗಿಬೇಕು ಅಂತ ಅನ್ಸಿದ್ರೆ ನಾನು ಮತ್ತೆ ಎಂಡ್ ಅಲ್ಲಿ ತೆಗಿತೀನಿ. ಇವಾಗ ಸದ್ಯಕ್ಕೆ ನಾನು ಈ 5 ಕಾರ್ಡ್ಸ್ ನ ನಿಮ್ಗೋಸ್ಕರ ತೆಗ್ದಿದ್ದೀನಿ. ನೋಡೋಣ ಏನೆಲ್ಲ ಬರುತ್ತೆ ಅಂತ ಹೇಳಿ. ನಮ್ಗೆ ಮೊದಲನೇ ಕಾರ್ಡ್ ಬಂದ್ಬಿಟ್ಟು 6 ಆಫ್ ಪೆಂಟಿಕಲ್ಸ್ ಬಂದಿದೆ. 6 ಆಫ್ ಪೆಂಟಿಕಲ್ಸ್ ಬಂದು ನನಗೆ ಒಂದು ನೀವು ಆಲ್ರೆಡಿ ಕೆಲವೊಂದು ವಿಚಾರಗಳನ್ನ ಅಥವಾ ಏನೋ ಒಂದು ಕೆಲಸಗಳು ಆಲ್ಮೋಸ್ಟ್ 2026 ಇಂದ ಅಥವಾ 24 ಇಂದಾನೇ ತುಂಬಾ ವೇಟ್ ಮಾಡ್ತಿದ್ದೀರಾ ಅಂತ ನನಗೆ ಫೀಲ್ ಆಗ್ತಾ ಇದೆ. ಅಂದ್ರೆ ತುಂಬಾ ವೇಟ್ ಮಾಡ್ತಿರೋದು, ಈ ಒಂದು ಕೆಲಸ ಯಾವಾಗ ಆಗತ್ತೆ, ಯಾವಾಗ ನನಗೆ ಅದು ಫಲ ತಂದ್ಕೊಡುತ್ತೆ, ಇದರಿಂದ ಯಾವಾಗ ರಿಸಲ್ಟ್ ಬರುತ್ತೆ ಅಂತ ಹೇಳಿ ತುಂಬಾ ಫೋಕಸ್ಡ್ ಆಗಿ ನೋಡ್ತಾ ಇರೋದು, ಕಾಯ್ತಾ ಇರೋದು, ಅಥವಾ ನಿಮ್ಮ ಗುರಿ ಕಡೆ ಗಮನ ಹರಿಸ್ತಾ ಇರೋದು, ಅಥವಾ ಯಾವುದೋ ಒಂದು ತಲೆಯಲ್ಲಿ ಇಟ್ಕೊಂಡು ಆ ಒಂದು ಗುರಿನ ಮುಟ್ಟೋದಕ್ಕೆ ನೀವು ತುಂಬಾನೇ ಪ್ರಯತ್ನಗಳನ್ನ ಪಡ್ತಾ ಇರೋದು. ಯಾವ ತರ ಅಂದ್ರೆ ಎಲ್ಲ ಏನನ್ನು ಮಾಡ್ದೇನೆ ಎಲ್ಲಾ ಟೈಮನ್ನು ಅಥವಾ ಎಲ್ಲಾ ಯೋಚನೆಗಳಲ್ಲೂ ನಿಮ್ಗೆ ಅದೇ ನೆನಪಲ್ಲಿರುತ್ತೆ. ಅದ್ರ ಬಗ್ಗೆನೆ ತುಂಬಾನೇ ಜಾಸ್ತಿ ಫೋಕಸ್ ಮಾಡಿ ಅದು ಯಾವಾಗ ಆಗತ್ತೆ ಅಂತ ಕಾಯ್ತಾ ಇರ್ಬೋದು. ಯಾವುದೋ ಒಂದು ಕೆಲ್ಸದ ಬಗ್ಗೆ ತುಂಬಾ ಅಂದ್ರೆ ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ. ಇನ್ನು ಕೆಲವೊಬ್ರು ಇಲ್ಲಿ ಮನಿ ಬಗ್ಗೆ ಯೋಚನೆ ಮಾಡ್ತಾ ಇದಾರೆ. ಈ ಮನಿ ಯಾವಾಗ ಗ್ರೋತ್ ಆಗತ್ತೆ, ಮನಿ ಯಾವಾಗ ನನ್ನ ಲೈಫಿಗೆ ಬರುತ್ತೆ, ಮನಿಯಲ್ಲಿ ನಾನು ಯಾವಾಗ ಮನಿ ಬಂದು ನನ್ನ ಜೀವನ ಯಾವಾಗ ಸುಧಾರಿಸತ್ತೆ ಅಂತ ಹೇಳಿ, ಅಥವಾ ಕೆಲವೊಬ್ರು ನಾನು ನನ್ನ ಗುರಿನ ಯಾವಾಗ ಮುಟ್ಬೋದು ಅಂತ ಹೇಳಿ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ. ತುಂಬಾ ಹಾರ್ಡ್ ವರ್ಕ್ ಮಾಡಿದೀರಾ, ತುಂಬಾ ಫೋಕಸ್ಡ್ ಆಗಿದ್ದೀರಾ, ತುಂಬಾನೇ ಜಾಸ್ತಿ ಪ್ರಯತ್ನಗಳನ್ನ ಪಟ್ಟಿದ್ದೀರಾ. ನಿಮಗೆ ನಿಮ್ ಲೈಫ್ ಅಲ್ಲಿ ಗ್ರೋತ್ ಬೇಕು, ಮನಿ ಅನ್ನೋದ್ ಬೇಕು, ಸಕ್ಸಸ್ ಅನ್ನೋದ್ ಬೇಕು. ಅದಕ್ಕೋಸ್ಕರ ತುಂಬಾ ಕೆಲಸ ಮಾಡ್ತಾ ಇದ್ದೀರಾ ಅಂಡ್ ಅದಕ್ಕೋಸ್ಕರ ತುಂಬಾ ವೇಟ್ ಮಾಡ್ತಿರೋಂತ ಎನರ್ಜಿ ನನಗೆ ಇಲ್ಲಿ ಕಾಣಿಸ್ತಾ ಇದೆ. ಕೆಲವೊಬ್ರು ಇಲ್ಲಿ ಸಂಬಂಧಗಳು ಅಥವಾ ಲವ್ ರಿಲೇಶನ್ಶಿಪ್ ಎಕ್ಸ್ ಯಾವಾಗ ಬರ್ತಾರೆ, ಅಥವಾ ನಾನ್ ಪ್ರೀತಿಸಿದಂತ ಹುಡುಗ ಅಥವಾ ಹುಡುಗಿ ಯಾವಾಗ ಮತ್ತೆ ನನ್ನ ಲೈಫಿಗೆ ವಾಪಸ್ ಬರ್ತಾರೆ ಅಂತ ಹೇಳಿ ಕಾಯ್ತಿರುವಂತ ಚಾನ್ಸಸ್ ಕೂಡ ತುಂಬಾ ಜಾಸ್ತಿ ಇದೆ. ಅಂಡ್ ಆಲ್ಸೋ ನಮಗೆ 7 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ 7 ಅನ್ನೋದು ಒಂಥರ ಹೆವೆನ್ ನಂಬರ್ ತರ, ಸ್ವರ್ಗದ ನಂಬರ್ ಅಂತಾರಲ್ಲ ಆ ತರ. ನಿಮಗೆ ಆ ಕೆಪಾಸಿಟಿ ಇದೆ. ನೀವು ಮನ್ಸು ಮಾಡಿದ್ರೆ ಸ್ವರ್ಗನು ಭೂಮಿಯಲ್ಲೇ ತಗೊಂಬಂದು ಇಟ್ಕೊಂಡು ಆ ಭೂಮಿನ ಸ್ವರ್ಗ ಮಾಡ್ಕೊಂಡ್ಬಿಡ್ತೀರಾ. ಆ ಒಂದು ಎನರ್ಜಿ ನಿಮ್ಮ ಹತ್ರ ಇದೆ. ನಿಮಗೆ ಮೊದಲನೇ ಕಾರ್ಡಲ್ಲಿ ಏನೊಂದು ಮೆಸೇಜ್ ಬರ್ತಾ ಇದೆ ಅಂದ್ರೆ, ನಿಮ್ಮ ನಂಬಿಕೆನ ಕಳ್ಕೋಬೇಡಿ. ಓಕೆನಾ? ನಿಮ್ಮ ಹೋಪ್ಸ್ ನ ಕಳ್ಕೋಬೇಡಿ. ನೀವು ಮಾಡ್ತಿರೋಂತ ಹಾರ್ಡ್ ವರ್ಕ್ ಕಂಟಿನ್ಯೂ ಮಾಡಿ, ಅಷ್ಟೇ ಫೋಕಸ್ಡ್ ಆಗಿರಿ. ಇನ್ನೇನು ಆಲ್ಮೋಸ್ಟ್ ನಿಮ್ಮ ಕೆಲಸ ಆಗೋದಕ್ಕೆ ಬಂದಿದೆ. ನೀವು ಗುರಿನ ಮುಟ್ಟೋದಕ್ಕೆ ಬಂದಿದ್ದೀರಾ. ನೀವು ಅನ್ಕೊಂಡಿರೋದು ಆಗೋದಕ್ಕೆ ಬಂದಿದೆ ಅಂತ ಹೇಳಿ ಒಂದು ಸ್ಟ್ರಾಂಗ್ ಆಗಿರುವಂತ ಒಂದು ಸಂದೇಶ ನಿಮ್ಗೆ ಬರ್ತಾ ಇದೆ. ಯಾಕೆ ಅಂದ್ರೆ ನಿಮ್ ಕೆಪಾಸಿಟಿನೇ ಹೆಂಗಿದೆ, ನಿಮ್ಗೆ ಆ ಎನರ್ಜಿ ಇದೆ. ಸ್ವರ್ಗನೇ ಭೂಮಿಗೆ ತಗೊಂಬಂದ್ ಇಟ್ಕೊಳ್ಳೋ ಅಂತ ಎನರ್ಜಿ ಇದೆ. ಇನ್ ಕೇಸ್ ನೀವು ಸ್ವರ್ಗಕ್ಕೆ ಹೋಗಿಲ್ಲ ಅಂದ್ರೆ ನೀವ್ ಇರೋ ಜಾಗನೇ ಸ್ವರ್ಗ ಮಾಡ್ಕೋಬಿಟ್ಟು ಅದ್ರಲ್ಲೇ ಸಂತೋಷವಾಗಿರೋದಕ್ಕೆ ಟ್ರೈ ಮಾಡ್ತೀರಾ. ಆತರ ಒಂದು ಬ್ಯೂಟಿಫುಲ್ ಎನರ್ಜಿ ನಿಮ್ಮ ಹತ್ರ ಇದೆ. ಸೊ ಹಂಗಾಗಿ ನೀವೇನೇ ಮಾಡಿದ್ರು ಕೂಡ ಅದು
ಆಲ್ಮೋಸ್ಟ್ ಆಗೋದ್ರಲ್ಲೇ ಇದೆ ಅನ್ನೋ ತರ ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ನಂಬಿಕೆ ಮತ್ತೆ ನಿಮ್ಮ ಒಂದು ಫೋಕಸ್ ಏನು ಹಾರ್ಡ್ ವರ್ಕ್ ಮಾಡ್ತಿದ್ದೀರಲ್ಲ ಅದನ್ನ ಅದ್ರ ಮೇಲೆ ಬೆಲೆ ಕೊಟ್ಟು ಅಥವಾ ಅದನ್ನ ನಿಲ್ಲಿಸ್ತೇನೆ ಸ್ಟಾಪ್ ಮಾಡ್ದೇನೆ ಕೆಲಸ ಮಾಡ್ಕೊಂಡು ಹೋಗಿ ಸಕ್ಸಸ್ಸು ಅಥವಾ ಗ್ರೋತ್ ಅಥವಾ ಮನಿ ಡೆಫಿನೆಟ್ಲಿ ನಿಮ್ಮ ಲೈಫಿಗೆ ಬರೋದು ಕಾಣಿಸ್ತಾ ಇದೆ. ನಂಗೆ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ದ ಎಂಪರರ್ ಬಂದಿದೆ. ದ ಎಂಪರರ್ ಬಂದ್ಬಿಟ್ಟು ನಿಮ್ಮ ಒಂದು ಎನರ್ಜಿನ ರೆಪ್ರೆಸೆಂಟ್ ಮಾಡ್ತಾ ಇದೆ ಎಂಪರರ್. ಅಂಡ್ ನೀವ್ ಯಾವ ತರ ಪರ್ಸನ್ ಅಂಡ್ ಆಲ್ಸೋ ಎಂಪರರ್ ಬಂದ್ಬಿಟ್ಟು ಒಂದು ಮೇಜರ್ ಅರ್ಕಾನ ಕಾರ್ಡ್ ಆಗಿದೆ. ಮೇ ಬಿ ನೀವು ತುಂಬಾನೇ ರೂಲ್ಸ್ ನ ಫಾಲೋ ಮಾಡುವಂತ ವ್ಯಕ್ತಿಗಳಾಗಿರ್ಬೋದು ಅಥವಾ ಎಲ್ಲಾ ಕಡೆ ಒಂಥರ ನಿಮ್ ವಶ ಅಂತಾನೆ ಹೇಳ್ಬೋದು. ನೀವೇ ರೂಲರ್, ನೀವೇನ್ ಮಾಡಿದ್ರು ಅಂದ್ರೆ ಲೈಕ್ ಏನ್ ಮಾಡಿದ್ರು ಅಂತ ಅಲ್ಲ, ನೀವೇನ್ ಅನ್ಕೊಂತೀರಾ ಅದನ್ನ ನೀವು ಮಾಡುವಂತ ವರ್ಷ ಇದು. ಓಕೆನಾ, ನಿಮ್ದೇ ರೂಲಿಂಗ್ ತರ ಇರುತ್ತೆ. ಅಥವಾ ಈ ಒಂದು ವರ್ಷದಲ್ಲಿ ಯಾವ ಗ್ರಹ ಅಥವಾ ಯಾವ ಒಂದು ಪ್ಲಾನೆಟ್ ವರ್ಕ್ ಮಾಡ್ತಿರತ್ತೋ ಅದು ನಿಮ್ಮ ಫೇವರಬಲ್ ಆಗಿ ವರ್ಕ್ ಮಾಡುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಅಂಡ್ ಆಲ್ಸೋ ಎಂಪರರ್ ಬಂದ್ಬಿಟ್ಟು ಒಂದು ಫಾದರ್ಲಿ ಫಿಗರ್, ಒಂಥರ ನೀವು ಬಾಸ್ ಆಗಿರೋದಕ್ಕೆ ಇಷ್ಟಪಡ್ತಾ ಇರ್ಬೋದು ಅಥವಾ ಈ ಒಂದು ವರ್ಷ ನಿಮ್ಗೆ ಬಾಸ್ ತರ ಹೆಲ್ಪ್ ಮಾಡ್ಬೋದು. ಈ ವರ್ಷನೇ ನಿಮ್ಗೆ ಫೇವರಬಲ್ ಆಗಿ ನಿಂತ್ಕೋಬಹುದು. ಅಂಡ್ ಆಲ್ಸೋ ಲೈಕ್ ಕೆಲವೊಂದು ಈಗೋಯಿಸ್ಟಿಕ್ ಅಥವಾ ಕೆಲವೊಂದಷ್ಟು ವಿಚಾರಗಳು ನಿಮ್ಮ ಮನಸ್ಸಲ್ಲಿರುವಂತ ನೆಗೆಟಿವಿಟಿ ಆಗಿರ್ಬೋದು, ನಿಮ್ಮ ಆಟಿಟ್ಯೂಡ್ಸ್ ಆಗಿರ್ಬೋದು ಅಥವಾ ಬೇರೆಯವರಿಗೆ ಒಳ್ಳೇದಾದ್ರೆ ಸಹಿಸ್ಕೊಳ್ದೇ ಇರೋದು, ನನಗೆ ಎಲ್ಲ ಆಗ್ಬೇಕು, ನಾನೇ ಚೆನ್ನಾಗಿರ್ಬೇಕು, ಈ ತರ ಕೆಲವೊಂದು ಏನೊಂದು ಇದಿದೆ ಅಲ್ವಾ ಗುಣಗಳು, ಅದು ನಿಮ್ಮ ಒಳಗಡೆ ಇರೋದು ಪ್ರತಿಯೊಬ್ಬರಲ್ಲೂ ಇರತ್ತೆ. ಸೊ ಕೆಲವೊಂದು ಗುಣಗಳು ನಾವು ಕಡಿಮೆ ಮಾಡ್ಕೋತಾ ಬರ್ಬೇಕು. ಸೊ ಅವಾಗ ಮಾತ್ರ ನಾವು ಸಕ್ಸಸ್ಫುಲ್ ಆಗಿ ಇರ್ತೀವಿ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದೆ. ಲೈಕ್ ಎಂಪರರ್ ಅಂದ್ರೆ ಸ್ವಲ್ಪ ನಿಮ್ಮಲ್ಲಿರುವಂತ ನೀವು ಸ್ವಲ್ಪ ವಿಚಾರಗಳಿಗೆ ಹಠ ಮಾಡ್ಬೋದು. ನನಗಿದೇ ಬೇಕು ಅದೇ ಬೇಕು ಅಥವಾ ನಾನು ಹೇಳಿದ್ದೆ ನಡಿಬೇಕು, ಈ ತರ ಕೂಡ ನೀವು ಅನ್ಕೊಳ್ಬಹುದು. ಇಟ್ಸ್ ಲೈಕ್ ಒಂಥರ ಫೈರ್ ಎನರ್ಜಿ ಇರುವಂತ ಪರ್ಸನ್ ಆಗಿರ್ಬೋದು ನೀವು. ಸೊ ಹಂಗಾಗಿ ನಾನು ಹೇಳಿದ್ದೆ ಆಗ್ಬೇಕು, ಸೊ ನಂದೇ ನಡಿಬೇಕು, ಈ ತರ ಕೂಡ ನೀವು ಅನ್ಕೊಳ್ತೀರಾ. ಕೆಲವೊಂದು ವಿಚಾರಗಳಲ್ಲಿ ನಾವು ಕಾಂಪ್ರಮೈಸ್ ಮಾಡ್ಕೊಂಡು ಹೋಗ್ಲೇಬೇಕಾಗತ್ತೆ. ಅಂಡ್ ಮೇ ಬಿ ಈ ವರ್ಷ ಕೂಡ ನಿಮಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ಬೋದು. ಅಂಡ್ ಆಲ್ಸೋ ಇಟ್ಸ್ ಲೈಕ್ ಇದು ಸನ್ ಇಯರ್ ಆಗಿರೋದ್ರಿಂದ ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ಇದು ತುಂಬಾನೇ ಚೆನ್ನಾಗಿ ಫೇವರಬಲ್ ಆಗಿ ಇರತ್ತೆ. ಮೋಸ್ಟ್ಲಿ ನೀವು ಕೆಲಸ ಮಾಡೋ ಜಾಗಗಳಲ್ಲೂ ಕೂಡ ನೀವೇ ಬಾಸ್ ಆಗಿರ್ತೀರಾ ಅಥವಾ ನೀವೇನೆ ಎಲ್ಲ ಕಡೆ ರೂಲ್ ಮಾಡೋ ತರ ಆಗ್ಬೋದು ಅಥವಾ ನಿಮ್ಮ ಫೇವರಬಲ್ ಆಗಿ ಈ ವರ್ಷ ಇರುವಂತದ್ದು ಆಗತ್ತೆ. ಅಂಡ್ ಆಲ್ಸೋ ನೀವು ಯಾವಾಗ್ಲೂ ಒಂಥರ ನನಗೆ ಏನ್ ಬಂದ್ರು ಓಕೆ, ನನಗೆ ಕಷ್ಟ ಬಂದ್ರು ಓಕೆ, ಸುಖ ಬಂದ್ರು ಓಕೆ, ಐ ಆಮ್ ರೆಡಿ ಟು ಫೈಟ್ ಅನ್ನೋ ತರ ನಿಮಗೆ ಏನೇ ಬಂದ್ರು ಕೂಡ ನೀವು ಅದಕ್ಕೆ ರೆಡಿ ಆಗಿರ್ತೀರಾ. ಆ ಒಂದು ಮನಸ್ಥಿತಿ ಕೂಡ ನಿಮಗೆ ಇದೆ. ಲಕ್ಸುರಿ ಗೊತ್ತು ನಿಮಗೆ ಲಕ್ಸುರಿ ಅಂದ್ರೆ ಏನು ಅಂತ, ಆದ್ರೆ ಲಕ್ಸುರಿ ಎಷ್ಟು ಬೇಕು, ಎಲ್ಲಿ ಅದು ಉಪಯೋಗ ಆಗುತ್ತೆ, ಅದನ್ನ ಎಲ್ಲಿ ಬಳಸಬೇಕು ಅಂತ ಕೂಡ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಅಂಡ್ ಆಲ್ಸೋ ನೀವು ಒಂಥರ ನಾನು ಹೇಳ್ದಂಗೆ ರೆಡಿ ಟು ಫೈಟ್ ಎನರ್ಜಿ ಇರುವಂತವ್ರು. ನಿಮಗೆ ಯಾವ ವರ್ಷನೂ ಡಿಫ್ರೆನ್ಸ್ ಅಂತ ಅನ್ಸಲ್ಲ ಅನ್ಸತ್ತೆ. ಮೋಸ್ಟ್ಲಿ ಎಂತ ಒಳ್ಳೆ ವರ್ಷ ಬಂದ್ರು ಕೂಡ ಅಥವಾ ಎಂತ ಏನೇ ವರ್ಷಗಳು ಬಂದ್ರು ಕೂಡ ನನ್ನ ಲೈಫಲ್ಲಿ ನಾನು ಏನ್ ಬಂದ್ರು ಕೂಡ ಐ ಆಮ್ ರೆಡಿ ಟು ಫೈಟ್ ಅನ್ನೋ ಎನರ್ಜಿನೇ ನೀವು ಯಾವಾಗ್ಲೂ ಇಟ್ಕೊಂಡಿರ್ತೀರಾ. ಅಂಡ್ ಸ್ವಲ್ಪ ಜನ ಇಲ್ಲಿ ಸ್ವಲ್ಪ ಪಾಸಿಟಿವ್ ಆಗಿರೋದು ಅಥವಾ ಸ್ವಲ್ಪ ಹಠ ಮಾಡುವಂತದ್ದು, ಸ್ವಲ್ಪ ನ್ಯಾರೋಸ್ಟಿಕ್ ಆಗಿರುವಂತದ್ದು, ಸ್ವಲ್ಪ ಕೋಲ್ಡ್ ಆಗಿ ಯಾರಿಗಾದ್ರೂ ಏನಾದ್ರು ಒಳ್ಳೇದಾದ್ರೆ ಅವರಿಗೆ ಆಯ್ತಲ್ಲಪ್ಪ ನನಗೆ ಯಾಕೆ ಆಗ್ತಿಲ್ಲ, ಸೊ ಈ ತರ ಎಲ್ಲ ಥಿಂಕ್ ಮಾಡೋದು ಸ್ವಲ್ಪ ಸ್ಟಾಪ್ ಮಾಡ್ಬೇಕು. ಇಲ್ಲ ಅಂದ್ರೆ ನಿಮ್ಮನ್ನೇ ನೀವು ಬ್ಲಾಕ್ ಮಾಡ್ಕೊಳ್ತಾ ಇರೋ ತರ ಆಗ್ಬಿಡತ್ತೆ. ಸೊ ಕೆಲವೊಂದು ಹಠ ಮಾಡುವಂತದ್ದು ಇದೆಲ್ಲ ಎಕ್ಸ್ಪೆಷಲಿ ಇದು ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು, ವರ್ಕ್ ಮಾಡೋ ಪ್ಲೇಸ್ ಅಲ್ಲಿ ಆಗಿರ್ಬೋದು, ಕೆಲವೊಂದು ನಮ್ಮ ಗುಣಗಳನ್ನು ನಾವು ತಗ್ಗಿಸ್ಕೊಳ್ಳೋದ್ರಿಂದ ನಮ್ಗೆ ಒಳ್ಳೇದಾಗೋದು ಕೂಡ ಕಾಣಿಸ್ತಾ ಇದೆ. ಬಟ್ ಎಂಪರರ್ ಈಸ್ ಎಂಪರರ್, ಯಾವಾಗ್ಲೂ ಅವ್ರ ಬಾಸ್ ತರನೇ ಇರ್ಬೇಕು ಅಂತ ಇಷ್ಟಪಡ್ತಾರೆ. ಮೇ ಬಿ ಈ ಒಂದು ವರ್ಷ ಕೂಡ ನಿಮ್ಗೆ ಬಾಸ್ ತರನೇ ಹೆಲ್ಪ್ ಮಾಡ್ಬೋದು. ಸೊ ಬಿ ರೆಡಿ. ಅಂಡ್ ಆಲ್ಸೋ ನಮಗೆ ನೆಕ್ಸ್ಟ್ ಕಾರ್ಡು ಕಿಂಗ್ ಆಫ್ ವಾಂಡ್ಸ್ ಬಂದಿದೆ. ಈ ಕಿಂಗ್ ಆಫ್ ವಾಂಡ್ಸ್ ಬಂದ್ಬಿಟ್ಟು ನಮಗೆ ಅಗೇನ್ ಸೇಮ್ ನನ್ನ ವಾಯ್ಸ್ ಸ್ವಲ್ಪ ಸರಿ ಇಲ್ಲ, ಪ್ಲೀಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕಿಂಗ್ ಆಫ್ ವಾಂಡ್ಸ್ ಬಂದ್ಬಿಟ್ಟು ಮತ್ತೆ ಅಗೇನ್ ಒಂದು ಪರ್ಸನ್ ರೂಲ್ ಮಾಡುವಂತದ್ದು. ಓಕೆನಾ, ಒಬ್ಬ ಪರ್ಸನ್ ನ ರೆಪ್ರೆಸೆಂಟ್ ಮಾಡುತ್ತೆ ಅಥವಾ ಒಂದು ಫಾದರ್ಲಿ ಫಿಗರ್ ನ ರೆಪ್ರೆಸೆಂಟ್ ಮಾಡುವಂತದ್ದು. ತುಂಬಾ ಜಾಸ್ತಿ
ಮೇ ಬಿ ನೀವು ಟ್ರಾವೆಲ್ ಮಾಡಬಹುದು. ಈ ಇಯರ್ ಟ್ರಾವೆಲ್ ತುಂಬಾ ಇನ್ಕ್ಲೂಡ್ ಆಗಿರುತ್ತೆ. ಬೇರೆ ಬೇರೆ ಜಾಗ ಅಥವಾ ಕಂಟ್ರಿಗಳಿಗೆ ಟ್ರಾವೆಲ್ ಮಾಡುವಂತದ್ದು, ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡುವಂತದ್ದು, ಅಲ್ಲಿ ಯಾವ ತರ ಜನ ಇದ್ದಾರೆ, ಯಾವ ತರ ಕಲ್ಚರ್ ಇದೆ, ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡುವಂತದ್ದು ಆಗತ್ತೆ. ನೀವು ಯಾವಾಗ್ಲೂ ಅಷ್ಟೇ ಬಾಸ್ ಆಗಿರೋದಕ್ಕೆ ಇಷ್ಟಪಡ್ತೀರಾ. ಈ ವರ್ಷನೂ ಅಷ್ಟೇ ಮೇ ಬಿ ನಿಮ್ದೇ ನಡಿಬೇಕು, ನೀವೇ ಬಾಸ್ ಆಗಿರ್ಬೇಕು. ಕೆಲವೊಬ್ರು ಇಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡುವಂತವ್ರು ಸ್ಟಾರ್ಟ್ ಮಾಡುವಂತದ್ದಿದೆ. ಸೊ ಕೆಲವೊಂದು ವಿಚಾರಗಳು ನೀವು ಯಾರ ಅಂಡರು ಕೆಲಸ ಮಾಡೋದಕ್ಕೆ ಇಷ್ಟ ಪಡದೆ ಇರುವಂತ ವ್ಯಕ್ತಿಗಳು, ಅಂಡ್ ನಿಮ್ದು ಲಾಟ್ ಆಫ್ ಸ್ಟ್ಯಾಂಡರ್ಡ್ಸ್ ಇದೆ, ಓಕೆನಾ. ನಿಮಗೆ ಆ ಸ್ಟ್ಯಾಂಡರ್ಡ್ಸ್ ಗಳನ್ನೇ ಫಾಲೋ ಮಾಡ್ಬೇಕು ಅಂತ ಹೇಳಿ ನೀವೇ ರೂಲರ್ ಆಗಿರ್ಬೇಕು, ನೀವೇ ರೂಲ್ ಮಾಡ್ಬೇಕು. ಯು ಆರ್ ದ ರೂಲರ್ ಅಂತ ಹೇಳ್ಬಿಟ್ಟು ಯಾವಾಗ್ಲೂ ಅನ್ಕೋತೀರಾ. ಮೇ ಬಿ ಈ ವರ್ಷನೂ ಕೂಡ ನಿಮ್ದೇ ನಡೆಸ್ತೀರಾ ಅಂತ ಅನ್ನಿಸ್ತಾ ಇದೆ. ಕೆಲವೊಂದು ವ್ಯಾಲ್ಯೂಸ್ ಗಳನ್ನ ಫಾಲೋ ಮಾಡುವಂತರು, ನಿಮ್ಗೆ ನಿಮ್ದೇ ಆದ ಸ್ಟ್ಯಾಂಡರ್ಡ್ಸ್ ಗಳಿದೆ. ತುಂಬಾ ಓಪನ್ ಆಗಿರ್ತೀರಾ, ಯಾರನ್ನು ಜಾಸ್ತಿ ಜಡ್ಜ್ ಮಾಡಕ್ ಹೋಗಲ್ಲ. ಅವ್ರ ಇಷ್ಟ ಅವರಿಗೆ, ನನ್ನ ಇಷ್ಟ ಇದ್ ನನಗೆ ಅನ್ನೋ ತರ ನೀವು ಇದ್ ಮಾಡ್ಕೊಂಡು ಹೋಗ್ತೀರಾ, ನಡ್ಸ್ಕೊಂಡು ಹೋಗ್ತೀರಾ. ಅಂಡ್ ಎಲ್ಲಾರ್ನು ಕೇಳಿಸ್ಕೊತೀರಾ, ಬಟ್ ನಿಮಗೆ ಏನ್ ಮಾಡ್ಬೇಕು ಅನ್ಸತ್ತೆ ಅದನ್ನೇ ನೀವು ಮಾಡೋದು. ಅಂಡ್ ಆಲ್ಸೋ ಎಲ್ಲ ಒಂದ್ ಕಡೆ ಈ ವರ್ಷ ನಿಮಗೆ ಒನ್ ಮ್ಯಾನ್ ರನ್ ದ ಶೋ ಅಂತ ಹೇಳ್ತಾರಲ್ಲ, ಆ ತರ ಆಗ್ಬೋದು. ಮೇ ಬಿ ನಿಮ್ಮ ಬಿಸ್ನೆಸ್ ಅಂತ ತಗೊಂಡ್ರೆ ನೀವು ಒಬ್ರೇನೆ ನಿಂತ್ಕೊಂಡು ನಡೆಸೋವಂಥದ್ದು, ಅಥವಾ ಕೆಲವೊಂದು ಥಿಂಗ್ಸ್ ನ ತಗೊಂಡ್ರೆ ಇಲ್ಲ ನಾನೇ ಮಾಡ್ತೀನಿ ಅಂತ ಹೇಳಿ ನೀವೇ ಮಾಡಿ ಮುಗಿಸುವಂತದ್ದು. ಇನ್ ಕೇಸ್ ನೀವೇನಾದ್ರೂ ಇನ್ಫ್ಲೂಯೆನ್ಸರ್ ಆಗಿದ್ರೆ, ಅಥವಾ ಮೀಡಿಯಾಸ್ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಕೆಲಸ ಮಾಡುವಂತವ್ರಾಗಿದ್ರೆ, ಕೆಲವೊಂದು ವಿಚಾರಗಳನ್ನ ನೀವು ಕನ್ಸಿಡರ್ ಮಾಡ್ಬೇಕಾಗತ್ತೆ. ಕೆಲವು ನಿಮ್ಮ ಒಂದು ಥಿಂಗ್ ನೀವೇನ್ ಮಾಡ್ತಿದ್ದೀರಾ ಅದನ್ನ ಕಂಟ್ರೋಲಿಗೆ ತಗೊಂಡು ನೀವೇ ಕೆಲಸ ಮಾಡ್ಬೇಕಾಗಿ, ನೀವೇ ನಿಂತ್ಕೊಂಡು ಮಾಡೋ ತರ ಆಗ್ಬೋದು. ತುಂಬಾ ಡೆಡಿಕೇಶನ್ ಮಾಡೋ ಅವಶ್ಯಕತೆ ಇದೆ. ನೀವೆಷ್ಟು ಕೆಲಸ ಮಾಡ್ತೀರಾ ಅಷ್ಟು ಪ್ರತಿಫಲ ನಿಮಗೆ ಬಂದು ತಲುಪತ್ತೆ. ಕೆಲಸ ಮಾಡಿ, ಯು ಆರ್ ಇನ್ ಅ ರೈಟ್ ವೇ. ನೀವ್ ಏನ್ ಮಾಡ್ತಿದ್ದೀರಾ ಅದು ಕರೆಕ್ಟ್ ಆಗಿದೆ, ಇವಾಗ್ಲೂ ಕೂಡ ನೀವು ಸರಿಯಾದ ದಾರಿಲೇ ಇದ್ದೀರಾ. ಸೊ ಅದು ನಿಮಗೆ ಪ್ರತಿಫಲನ ತಗೊಂಬಂದು ಕೊಡುವಂತದ್ದು ಆಗತ್ತೆ. ನೀವು ಪವರ್ನ ತುಂಬಾ ಇಷ್ಟಪಡ್ತೀರಾ. ಅಂಡ್ ಅಟ್ ದ ಸೇಮ್ ಟೈಮ್ ಮೇ ಬಿ ಎಲ್ಲ ಒಂದ್ ಕಡೆ ನಿಮಗೆ ಇದು ಪವರ್ಫುಲ್ ಇಯರ್ ಆಗಿರ್ಬೋದು. ನಿಮ್ಮ ಅಂದ್ರೆ ನಿಮಗೆ ಸ್ವಲ್ಪ ಅಥಾರಿಟಿ ಅನ್ನೋದು ಸಿಗ್ಬೋದು. ನಿಮ್ ಕೆಳಗಡೆ ಒಂದಷ್ಟು ಜನ ಕೆಲಸ ಮಾಡ್ಬೋದು. ಸೊ ನೀವ್ ಒಂಥರ ರೂಲರ್ ಆಗಿ ಕೆಲಸ ಮಾಡುವಂತದ್ದು, ಒಂಥರ ಫಾದರ್ಲಿ ಎನರ್ಜಿ. ತುಂಬಾ ಜನ ಸಿಂಹ ರಾಶಿಯವರು ಕೂಡ ಇಲ್ಲಿ ಪ್ರೆಸೆಂಟ್ ಇರುವಂತದ್ದು ಕೂಡ ಕಾಣಿಸ್ತಾ ಇದೆ. ಅಂಡ್ ಇಟ್ಸ್ ಲೈಕ್ ತುಂಬಾ ಐಡಿಯಾಸ್ ಇದೆ, ಅದನ್ನೆಲ್ಲ ನೀವು ಕಾರ್ಯರೂಪಕ್ಕೆ ತರುವಂತದ್ದು ಕೂಡ ಆಗತ್ತೆ. ನಿಮ್ಮ ಆಸೆಗಳು, ಕನಸುಗಳು ತುಂಬಾ ಲಾಟ್ ಇದೆ. ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು, ಎಲ್ಲಾನು ಪೆಂಡಿಂಗ್ ಅಲ್ಲಿ ಇದೆ ಅಂತ ಅನಿಸ್ತಿದೆ. ಮೋಸ್ಟ್ಲಿ ಎಲ್ಲದನ್ನು ಸ್ವಲ್ಪ ನಿಧಾನವಾಗಿ ಎಲ್ಲದನ್ನು ಕಾರ್ಯರೂಪಕ್ಕೆ ತರುವಂತದ್ದನ್ನ ಮಾಡ್ತೀರಾ. ಸೊ ದಟ್ ಈಸ್ ದ ಎನರ್ಜಿ ಆಫ್ ಕಿಂಗ್ ಆಫ್ ವಾಂಡ್ಸ್ ಅಂಡ್ ಆಲ್ಸೋ ಕ್ವೀನ್ ಆಫ್ ಪೆಂಟಿಕಲ್ಸ್. ಇಟ್ಸ್ ಅ ಬ್ಯೂಟಿಫುಲ್ ಕಾರ್ಡ್. ತುಂಬಾನೇ ಹಣನ ಸಂಪಾದನೆ ಮಾಡ್ತೀರಾ, ಓಕೆನಾ. ಹಣ ಅನ್ನೋದು ಬರುತ್ತೆ ನಿಮ್ಮ ಲೈಫ್ ಅಲ್ಲಿ. ತುಂಬಾ ಹಣನ ಸಂಪಾದನೆ ಮಾಡ್ತೀರಾ, ಕೂಡಿಟ್ಕೊಳ್ತೀರಾ. ಎಲ್ಲೆಲ್ಲಿ ಸೇವ್ ಮಾಡೋದಕ್ಕಾಗತ್ತೋ ಅಲ್ಲೆಲ್ಲ ನೀವು ಸೇವ್ ಮಾಡ್ತೀರಾ. ಅಂಡ್ ಇನ್ ಕೇಸ್ ನೀವೇನಾದ್ರೂ ಫೆಮಿನೈನ್ ಎನರ್ಜಿ ಆಗಿದ್ರೆ, ನೀವೇನಾದ್ರೂ ಹೆಣ್ಮಗಳು ಅಥವಾ ಮನೇಲಿ ತಾಯಿ ಆ ತರ ಏನಾದ್ರೂ ಆಗಿದ್ರೆ, ಡೆಫಿನೆಟ್ಲಿ ನೀವು ತುಂಬಾ ಚೆನ್ನಾಗಿ ಮನಿನ ಉಳಿಸ್ಕೊಳ್ತೀರಾ. ಮನಿಲಿ ಇಂಡಿಪೆಂಡೆಂಟ್ ಆಗಿ ಮನಿ ವಿಚಾರದಲ್ಲಿ ಡಿಸಿಷನ್ ತಗೊಳ್ಳೋ ಅಂತದ್ದು. ಅಂಡ್ ಲೈಕ್ ತುಂಬಾನೇ ವಿಸ್ಡಮ್ ಅನ್ನೋದು ಮನಿಯಲ್ಲಿ ನಿಮಗೆ ಸಿಗತ್ತೆ. ಅಂಡ್ ಇನ್ ಕೇಸ್ ಏನಾದ್ರು ನೀವು ಹೋಮ್ ಮೇಕರ್ ಆಗಿದ್ರೆ, ಡೆಫಿನೆಟ್ಲಿ ನಿಮ್ಮ ಎಲ್ಲಾರನು ಚೆನ್ನಾಗಿ ಕೇರ್ ಮಾಡ್ಕೊಂಡು ಹೋಗೋದು, ಮಕ್ಕಳಿಗೆ ಜಾಸ್ತಿ ಟೈಮ್ ಕೊಡೋದು, ಹಸ್ಬೆಂಡ್ ಜೊತೆ ಟೈಮ್ ಸ್ಪೆಂಡ್ ಮಾಡುವಂತದ್ದು, ಅವರನ್ನ ಚೆನ್ನಾಗಿ ಕೇರ್ ಮಾಡುವಂತದ್ದು, ಅವರಿಗೆ ವಸ್ತುಗಳನ್ನ ತಗೊಂಬಂದ್ ಕೊಡೋದು, ಮೆಟೀರಿಯಲಿಸ್ಟಿಕ್ ವಸ್ತುಗಳನ್ನು ಅವರಿಗೆ ಕಂಫರ್ಟ್ ಮಾಡುವಂತದ್ದು, ಅವ್ರ ಬಗ್ಗೆ ಜಾಸ್ತಿ ಕೇರ್ ತಗೊಳ್ಳೋಂಥದ್ದು. ಸೊ ಈ ತರ ಮದರ್ಲಿ ಎನರ್ಜಿ ನಂಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಅಂಡ್ ತುಂಬಾ ಚೆನ್ನಾಗಿ ದುಡ್ಡು ಬರುವಂತದ್ದು ಕಾಣಿಸ್ತಾ ಇದೆ. ಆ ದುಡ್ಡನ್ನ ನೀವು ಸೇವ್ ಮಾಡಿ ಇಟ್ಕೊಳ್ತಾ ಇದ್ದೀರಾ. ನಿಮ್ಮ ತಾತ, ತಂದೆ ಅಥವಾ ಪಿತ್ರಾರ್ಜಿತ ಆಸ್ತಿ ಏನಾದ್ರೂ ಪೆಂಡಿಂಗ್ ಅಲ್ಲಿ ಇದು ಇಶ್ಯೂಸ್ ಎಲ್ಲ ಏನಾದ್ರು ಇತ್ತು ಅಂದ್ರೆ, ಡೆಫಿನೆಟ್ಲಿ ಆ ಒಂದು ಆಸ್ತಿನೂ ಕೂಡ ನಿಮ್ಗೆ ಕೈ ಸೇರೋವಂಥದ್ದು ಆಗ್ಬಹುದು. ಇನ್ ಕೇಸ್ ನೀವು ಕರೆಕ್ಟ್ ಆಗಿ ಅದ್ರ ಸಲುವಾಗಿ ಕೆಲಸ ಮಾಡಿದ್ರೆ. ನಿಮ್ಮ ತಂದೆ ತಾತ ಕೊಡುವಂತ ಆಸ್ತಿನೂ ಕೂಡ ನೀವು ತುಂಬಾ ಚೆನ್ನಾಗಿ ಪ್ರೊಟೆಕ್ಟ್ ಮಾಡ್ತೀರಾ. ಇನ್ ಕೇಸ್ ನಿಮ್ಮ ಹಸ್ಬೆಂಡ್ ಕೂಡ ಏನಾದ್ರು ಅಮೌಂಟ್ ಎಲ್ಲ ಕೊಡೋದು ಅಥವಾ ಮನಿನ ತಗೊಂಬಂದ್ ಕೊಡುವಂತದ್ದು ನಿಮ್ ಕೈಯಲ್ಲಿ ಆದ್ರೆ, ಅದನ್ನು ಕೂಡ ನೀವು ತುಂಬಾ ಚೆನ್ನಾಗಿ ಸಂಭಾಳಿಸ್ಕೊಂಡು ಚೆನ್ನಾಗಿ ಸೇವ್ ಮಾಡ್ಕೊಂಡು ಹೋಗ್ತೀರಾ. ಫಿನಾನ್ಷಿಯಲಿ ತುಂಬಾ ಚೆನ್ನಾಗಿ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಹೋಗ್ತೀರಾ. ಅಂಡ್ ಆಲ್ಸೋ ಹೆಲ್ತ್ ಚೆನ್ನಾಗಿರುತ್ತೆ. ಕೆಲವೊಬ್ರು ಯಾರಾದ್ರೂ ನೀವು ಫರ್ಟಿಲಿಟಿನ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ, ಡೆಫಿನೆಟ್ಲಿ ಅದು ಕೂಡ ಎಲ್ಲ ಒಂದ್ ಕಡೆ
ಪಾಸಿಬಿಲಿಟೀಸ್, ಮಗು ವಿಚಾರವಾಗೂ ಪಾಸಿಬಿಲಿಟೀಸ್ ತೋರಿಸ್ತಾ ಇದೆ. ಅಂಡ್ ನೀವು ನಿಮ್ಮ ಹತ್ರ ಇರೋ ಹಣದಿಂದ ನೀವು ಕೆಲವೊಬ್ಬರಿಗೆ ಹೆಲ್ಪ್ ಮಾಡುವಂತದ್ದು, ಫ್ರೆಂಡ್ಸ್ಗೆ ಹೆಲ್ಪ್ ಮಾಡುವಂತದ್ದು ಅದು ಕೂಡ ಆಗತ್ತೆ. ಬಟ್ ಬಿ ಕೇರ್ಫುಲ್, ತುಂಬಾ ಎಮೋಷನಲ್ ಆಗಬೇಡಿ. ಇದು ಒಂದ್ ಸ್ವಲ್ಪ ಎಮೋಷನಲ್ ಇಯರ್ ಆಗಿರೋದ್ರಿಂದ ಎಸ್ ಇಟ್ ಈಸ್ ಸನ್ ಇಯರ್, ಬಟ್ ಕೆಲವೊಂದು ನಂಬರ್ಸ್ ಗಳಿಗೆ ಎಮೋಷನಲಿ ಸ್ವಲ್ಪ ಇದಾಗತ್ತೆ, ಎಫೆಕ್ಟ್ ಗಳು ಕೂಡ ಆಗತ್ತೆ. ತುಂಬಾ ಎಮೋಷನಲ್ ಆಗ್ಬಿಡ್ತಾರೆ ಕೆಲವೊಂದು ನಂಬರ್ಸ್ ಗಳು, ರಾಶಿಯವರು ಕೂಡ. ಸೊ ಹಂಗಾಗಿ ನೀವು ಹೆಲ್ಪ್ ಮಾಡುವಾಗ ನೋಡ್ಕೊಳ್ಳಿ, ಅವ್ರಿಗೆ ನಿಜವಾಗ್ಲೂ ಅಗತ್ಯ ಇದೆಯಾ. ಇನ್ ಕೇಸ್ ನಿಮಗೆ ಕೊಡಕ್ ಇಷ್ಟ ಇಲ್ಲ ಅಂದ್ರೆ, ಇಲ್ಲ ನನಗೆ ಈ ತರ ಕೆಲಸ ಇದೆ, ನನಗೆ ಹಣ ಬೇಕು ಅಂತ ಹೇಳಿ ಡೈರೆಕ್ಟ್ ಆಗಿ ಹೇಳ್ಬಿಡಿ. ಸೊ ನಾಳೆ ಕೊಡ್ತೀನಿ, ನಾಡ್ದು ಕೊಡ್ತೀನಿ, ಅಥವಾ ಇಲ್ಲ ವೇಟ್ ಮಾಡು, ಆ ತರ ಎಲ್ಲ ಮಾಡಕ್ ಹೋಗ್ಬೇಡಿ. ಇಷ್ಟ ಇದ್ರೆ ಕೊಡ್ತೀನಿ ಅನ್ನಿ, ಇಲ್ಲ ಅಂದ್ರೆ ಇಲ್ಲಾನೆ. ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೇದು, ಓಕೆನಾ. ಬಿಕಾಸ್ ಫಿನಾನ್ಸ್ ಬರೋ ಟೈಮಲ್ಲಿ ನಾವೆಲ್ಲರಿಗೂ ಕೊಡ್ಕೊಂತ ಹೋದ್ರೆ ನಮಗೆ ಸಾಲ್ಟೇಜ್ ಆಗ್ಬೋದು, ಅಥವಾ ನಾವೇ ಕೆಲವೊಂದು ಟೈಮಲ್ಲಿ ಪ್ರಾಬ್ಲಮ್ ಎಲ್ಲ ಇದ್ದಾಗ ಯಾರು ನಮಗೆ ಕೊಡದೆ ಇರ್ಬೋದು. ಸೊ ಅದೆಲ್ಲ ನೀವು ಯೋಚನೆ ಮಾಡ್ಕೋಬೇಕಾಗತ್ತೆ. ಡೆಫಿನೆಟ್ಲಿ ಇಟ್ಸ್ ಅ ಬ್ಯೂಟಿಫುಲ್ ಕಾರ್ಡ್. ಕ್ವೀನ್ ಆಫ್ ಪೆಂಟಿಕಲ್ಸ್ ಅಂದ್ರೆ ಲೈಕ್ ಅಮೌಂಟ್ ಇಸ್ ರೆಡಿ ಟು ಕಮ್, ಜಸ್ಟ್ ವಿಡ್ರಾ ಮಾಡ್ಕೊಳ್ಳಿ ಹೋಗಿ, ಆ ತರ. ಸುಮ್ನೆ ವೆಯ್ಟ್ ಮಾಡಿ. ನೀವು ಎಷ್ಟು ಗ್ರೌಂಡೆಡ್ ಆಗಿ, ಎಷ್ಟು ಕರೆಕ್ಟ್ ಆಗಿರ್ತೀರೋ ಅಷ್ಟು ಫಿನಾನ್ಸ್ ನಿಮಗೆ ಚೆನ್ನಾಗಿ ಫ್ಲೋ ಆಗುತ್ತೆ. ಫಿನಾನ್ಸ್ ಜೊತೆ ಒಂದು ಸಂಬಂಧನ ಚೆನ್ನಾಗಿ ಇಟ್ಕೊಳ್ಳಿ. ಅಂಡ್ ಆಲ್ಸೋ ನನಗೆ 10 ಆಫ್ ವಾಂಡ್ಸ್ ಬಂದಿದೆ. ಸೊ ಅಟ್ ದ ಎಂಡ್ ಎಲ್ಲೋ ಒಂದ್ ಕಡೆ ಎಲ್ಲದನ್ನು ತಲೆ ಮೇಲೆ ಹೇಳ್ಕೊಳ್ಳೋದು ನಾನು ನಿಮಗೆ. ಅಂದ್ರೆ ನೀವು ಎಲ್ಲದನ್ನು ನಾನು ಅದ್ ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಹೇಳಿ ಒಂದಕ್ಕಿಂತ ಜಾಸ್ತಿ ವಿಚಾರಗಳನ್ನ ನಿಮ್ ತಲೆ ಮೇಲೆ ಹಾಕೊಳ್ಳೋದು, ಒಂದಕ್ಕಿಂತ ಜಾಸ್ತಿ ರೆಸ್ಪಾನ್ಸಿಬಿಲಿಟೀಸ್ ಗಳನ್ನ ನಿಮ್ ತಲೆ ಮೇಲೆ ಹಾಕೊಳ್ಳೋ ಅಂತದ್ದು ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ನಾನು ಆಲ್ರೆಡಿ ಹೇಳಿದೀನಿ ನಿಮಗೆ, ತುಂಬಾ ಬರ್ಡನ್ ಮಾಡ್ಕೊಳಕ್ ಹೋಗ್ಬೇಡಿ, ತುಂಬಾ ವಿಷಯಗಳನ್ನ ಕ್ಯಾರಿ ಮಾಡಬೇಡಿ, ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ಗಳನ್ನ ನನ್ನ ಕೈಯಲ್ಲಿ ಆಗತ್ತೆ ಅಂತ ಹೇಳಿ ತಗೊಳಕ್ ಹೋಗ್ಬೇಡಿ. ಬಿಕಾಸ್ ನೀವು ಆಲ್ರೆಡಿ ಇವಾಗ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ, ಇನ್ನೂ ಜಾಸ್ತಿ ಮಾಡ್ತೀನಿ ಅಂತ ಹೋದ್ರೆ ನಿಮಗೆ ಡೆಫಿನೆಟ್ಲಿ ಬರ್ಡನ್ ಆಗುತ್ತೆ. ಇಟ್ಸ್ ಲೈಕ್ ನಿಧಾನವಾಗಿ ಬೆಳೆಯುತ್ತೆ. ನಿಮಗೆ ಏನೇ ಬಂದ್ರು, ಸಕ್ಸಸ್ ಬಂದ್ರು ಕೂಡ ಏಕ್ದಮ್ ಬರಲ್ಲ ನಿಮ್ ಲೈಫ್ ಅಲ್ಲಿ. ಸ್ಮಾಲ್ ಚೈಲ್ಡ್ ಯಾವ ತರ ಗ್ರೋ ಆಗತ್ತಲ್ಲ, ಆ ತರ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಇಟ್ಸ್ ಟೇಕ್ ಲಾಟ್ ಆಫ್ ಎನರ್ಜಿ, ಓಕೆ. ನಿಮ್ ಕಡೆಯಿಂದನೂ ಕೂಡ ಎಫರ್ಟ್ ಬೇಕು, ಎನರ್ಜಿ ಬೇಕು, ನೀವು ಕೂಡ ಹಾರ್ಡ್ ವರ್ಕ್ ಮಾಡ್ಬೇಕು. ದೆನ್ ಓನ್ಲಿ ಇಟ್ ವರ್ಕ್ಸ್ ಅಂತ ಹೇಳ್ತಾರಲ್ಲ, ಆ ತರ ಕೂಡ ನನಗೆ ಕಾಣಿಸ್ತಾ ಇದೆ. ಇನ್ ಕೇಸ್ ನಿಮ್ ಕೈಯಲ್ಲಿ ಆಗಿಲ್ಲ ಅಂದ್ರೆ ಇಟ್ ಈಸ್ ಓಕೆ ಟು ಸ್ಟಾಪ್. ನೋ ಅಂತ ಹೇಳಿ ಸ್ಟಾಪ್ ಮಾಡೋದು ಕೂಡ ಆಗ್ಬೋದು, ಅಥವಾ ಅದು ಮಾಡಿದ್ರು ಓಕೆ. ನಿಮಗೆ ಯಾರು ಫೋರ್ಸ್ ಮಾಡ್ತಾ ಇಲ್ಲ, ನಿಮ್ಮ ತಲೆ ಮೇಲೆ ಹೇಳ್ಕೊಂಡು ನೀವು ಮಾಡಿ ಅಂತ ಯಾರು ಕೂಡ ಇಲ್ಲಿ ಕೇಳ್ಕೋತಾ ಇಲ್ಲ. ನಿಲ್ಸಿದ್ರು ಕೂಡ ಓಕೆ, ನಿಮಗೆ ಯಾರು ಫೋರ್ಸು ಮಾಡಲ್ಲ ಇಲ್ಲಿ. ಬಟ್ ಮೇಕ್ ಶೋರ್ ನೀವು ಹೇಳ್ಕೊಳ್ಳೋ ಅಂತ ಕೆಲ್ಸಗಳು ನಿಮ್ಮ ಹೆಲ್ತ್ ಎಫೆಕ್ಟ್ ಆಗ್ಬಾರ್ದು. ನಿಮ್ಮ ಒಂದು ಏನ್ ಹೇಳ್ತಾರೆ ಗೊತ್ತಾ, ಇಂಟರ್ನಲ್ ಪೀಸ್ ಇರತ್ತಲ್ಲ, ಅದು ಡಿಸ್ಟರ್ಬ್ ಆಗ್ಬಾರ್ದು, ಓಕೆನಾ. ಸೊ ಕೆಲವೊಂದು ಸರಿ ನಾವು ಬ್ರೈನ್ ಮೇಲೂ ತುಂಬಾ ಕೆಲ್ಸಗಳನ್ನ, ತುಂಬಾ ಯೋಚನೆಗಳನ್ನ ಆಗ್ತಾ ಇದ್ರೆ ಟಯರ್ಡ್ ಆಗ್ಬಿಡ್ತೀವಿ, ಅಂಡ್ ಬ್ರೈನ್ ಕೂಡ ನಮಗೆ ಸಪೋರ್ಟ್ ಮಾಡಲ್ಲ. ಸೊ ಈ ತರ ಮ್ಯಾನೇಜ್ ಮಾಡ್ಕೊಂಡು ಹೋಗಿ, ಅಂಡ್ ಟೈಮ್ ನ ಮ್ಯಾನೇಜ್ ಮಾಡ್ಕೊಂಡು ಹೋಗಿ, ಕೆಲ್ಸಗಳನ್ನು ಶೇರ್ ಮಾಡ್ಕೊಂತ ಹೋಗಿ. ಪ್ರಾಜೆಕ್ಟ್ ಗಳು ಏನೇ ತಗೊಂಡು, ಆಫೀಸು, ವರ್ಕ್ ಪ್ಲೇಸು, ಎಲ್ಲಿ ತಗೊಂಡು ಕೂಡ ಶೇರ್ ಮಾಡ್ಕೊಂಡು ಹೋಗಿ. ನಾನೇ ಮಾಡ್ತೀನಿ ಅಂತ ಮಾಡ್ಕೊಳ್ಳಕ್ಕೆ ಹೋಗ್ಬೇಡಿ. ತುಂಬಾ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟೀಸ್ ನ ತಗೊಂಡ್ರೆ ನಿಮ್ಮ ಎನರ್ಜಿ ಡ್ರೈನ್ ಆಗುತ್ತೆ. ಅಂಡ್ ಆಲ್ಸೋ ಈ ಒಂದು ಎನರ್ಜಿ ಡ್ರೈನ್ ಅಥವಾ ಈ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟೀಸ್ ಏನಿದೆಯಲ್ಲ, ಇದೊಂಥರ ಸಿಚುವೇಶನಲ್ ಕಾರ್ಡ್. ಎಲ್ಲೋ ಒಂದ್ ಕಡೆ ನಿಮಗೂ ಅನ್ಸ್ಬೋದು, ನಾನು ಅಗತ್ಯಕ್ಕಿಂತ ಜಾಸ್ತಿ ಮಾಡ್ತಿದ್ದೀನಿ ಅಂತ ಹೇಳಿ. ಕೆಲವೊಂದು ಕೆಲವೊಂದು ದಿನಗಳವರೆಗೂ ಎಫೆಕ್ಟ್ ಇರುತ್ತೆ, ಆಮೇಲೆ ಅದು ಕೂಡ ಸರಿ ಹೋಗುವಂತದ್ದು ಕಾಣಿಸ್ತಾ ಇದೆ. ಅಂಡ್ ಎಲ್ಲೋ ಒಂದ್ ಕಡೆ ರಿಲೇಶನ್ಶಿಪ್ ಅಲ್ಲಿ ಅಷ್ಟೊಂದು ಏನು ಸ್ವಾದ ಇಲ್ಲದೆ ಇರುವಂತದ್ದು, ನಿಮ್ಮ ಪರ್ಸನ್ ನಿಮಗೆ ಜಾಸ್ತಿ ಟೈಮ್ ಕೊಡದೆ ಇರುವಂತದ್ದು, ಆತರ ಎಲ್ಲ ಆಗ್ಬೋದು. ಅಂಡ್ ಸೊ ಅವರು ತುಂಬಾ ಬ್ಯುಸಿ ಆದಾಗ ನಿಮ್ಗೂ ಕೂಡ ಟೈಮ್ ಕೊಡಕ್ಕೆ ಆಗದೆ ಇರುವಂತದ್ದು ಕೂಡ ಆಗತ್ತೆ. ಅಂಡ್ ಆಲ್ಸೋ ನಿಮ್ಗೂ ಏನೋ ಒಂದು ಕೆಲಸನ ತಲೆಯಲ್ಲಿ ಇಟ್ಕೊಂಡು ಅದನ್ನ ಮಾಡ್ತೀನಿ ಅಂತ ಹೋಗಿ ನಿಮಗೂ ಕೂಡ ಟೈಮ್ ಸಾಲ್ಟೇಜ್ ಅನ್ನೋಂಥದ್ದು ಆಗ್ಬೋದು. ನಿಮ್ಗೂ ಕೂಡ ಎಲ್ಲೋ ಒಂದ್ ಕಡೆ ನಾನು ಅನ್ಕೊಂಡಿರೋದು ಆಗ್ತಿಲ್ವಲ್ಲಪ್ಪ ಅಂತ ಹೇಳಿ. 3 ಆಫ್ ಕಪ್ಸ್ ಬಂದಿದೆ ಇಲ್ಲಿ. ತುಂಬಾ ಜನ ಲೈಕ್ ಏನೋ ತುಂಬಾ ಪಾರ್ಟಿ ಮಾಡುವಂಥದ್ದು, ಅಥವಾ ಜನಗಳ ಜೊತೆ ಸೆಲೆಬ್ರೇಷನ್ ಮಾಡುವಂಥದ್ದು, ಫ್ರೆಂಡ್ಸ್ ನ ಮೀಟ್ ಮಾಡುವಂಥದ್ದು, ಅಥವಾ ನಿಮ್ಮ ಎಕ್ಸ್ ಗಳನ್ನ ಮೀಟ್ ಮಾಡುವಂಥದ್ದು, ಅಥವಾ ಅವ್ರ ಜೊತೆ ಮೆಸೇಜ್, ಅವ್ರು ಮತ್ತೆ ಕನೆಕ್ಷನ್ ಬಂದು ಮೆಸೇಜ್ ಅದು ಇದು ಅಂತ ಸ್ಟಾರ್ಟ್ ಮಾಡುವಂಥದ್ದು, ಅದೆಲ್ಲ ಆಗ್ಬೋದು. ಇಲ್ಲಿ ಕೆಲವೊಬ್ಬರಿಗೆ ನಿಮ್ಮ ಸೋಲ್ಮೇಟ್ ಗಳು ಸಿಗುವಂಥದ್ದು, ಅಂಡ್ ಮತ್ತೆ ಪ್ರೀತಿ ಪ್ರೇಮ ಪ್ರಸಂಗಗಳು ಮತ್ತೆ ಕನೆಕ್ಟ್ ಆಗುವಂಥದ್ದು, ಇದೆಲ್ಲ ಈ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಸೊ ರಿಯೂನಿಯನ್ ಆಗುವಂಥದ್ದು ಕೂಡ ಕಾಣಿಸ್ತಾ ಇದೆ. ಅವರು ಅವರಾಗೆ ಬರ್ಬೋದು, ಆ ತರ ಕೂಡ ಕಾಣಿಸ್ತಾ ಇದೆ. ಅಂಡ್ ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ಇದು ಒಂದು ಕಾರ್ಮಿಕ್ ಕಾರ್ಡು. ಯಾವುದೋ ಒಂದು ನೀವು ಒಳ್ಳೆ ಕರ್ಮ ಮಾಡಿದ್ರೆ ಡೆಫಿನೆಟ್ಲಿ ಒಳ್ಳೇದಾಗತ್ತೆ. ಇನ್ ಕೇಸ್ ಏನಾದ್ರು ಕೆಟ್ಟ ಕರ್ಮಗಳನ್ನು ಮಾಡಿದ್ರೆ ಅದು ಕೂಡ ನಿಮ್ಗೆ ಅದೇ ಫಲಿತಾಂಶನ ತಗೊಂಬಂದು
ಕೊಡೋ ಅಂತದ್ದಾಗತ್ತೆ. ಅಂಡ್ ಯಾವ್ದೋ ಒಂದು ಕರ್ಮದ ಸರ್ಕಲ್ ಕೂಡ ಎಂಡ್ ಆಗಕ್ಕೆ ಬಂದಿರ್ಬೋದು ನಿಮ್ದು. ಅಂಡ್ ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ಡೆಫಿನೆಟ್ಲಿ ಇದು ಒಂದು ಗುರುಗಳ ಕಾರ್ಡು. ಗುರುಗಳನ್ನ ಆದಷ್ಟು ರೆಸ್ಪೆಕ್ಟ್ ಮಾಡಿ, ಪೂಜೆ ಮಾಡಿ, ಫಾಲೋ ಮಾಡಿ ಅಂಡ್ ಅವರ ಮಾರ್ಗದರ್ಶನ ಪಡ್ಕೊಳ್ತಾ ಇರಿ ಈ ವರ್ಷ. ಅಂಡ್ ತುಂಬಾನೇ ಒಳ್ಳೆ ಕಾರ್ಡ್ ಕೂಡ. ಮೇ ಬಿ ನಿಮ್ ಕೆಲವೊಂದ್ಸರಿ ಗುರುಗಳನ್ನ ಫಾಲೋ ಮಾಡಿದ್ರೆ ಜೀವನದಲ್ಲಿ ಒಳ್ಳೇದಾಗೋದು ಕೂಡ ಕಾಣಿಸ್ತಾ ಇದೆ. ಟೀಮ್ ವರ್ಕ್ ತುಂಬಾ ಮುಖ್ಯ. ನಿಮ್ಮ ಹಸ್ಬೆಂಡ್ ಒಬ್ರೆ ಅಥವಾ ನಿಮ್ಮ ವೈಫ್ ಒಬ್ರೆ ಕೆಲಸ ಮಾಡ್ತಿದ್ರೆ ದಯವಿಟ್ಟು ಅವರಿಗೆ ಸಾಥ್ ಕೊಡಿ. ಇಲ್ಲಾಂದ್ರೆ ಪಾಪ ಅವರಿಗೆ ಒಬ್ರಿಗೇನೆ ಕಷ್ಟ ಆಗ್ಬೋದು. ಟೀಮ್ ವರ್ಕ್ ಮಾಡಿ. ನಿಮ್ ಜೊತೆ ಯಾರೇ ಟೀಮ್ ವರ್ಕ್ ಮಾಡಿದ್ರು ಚೆನ್ನಾಗಿರತ್ತೆ. ಅವರು ಕೂಡ ಸಕ್ಸಸ್ ಆಗ್ತಾರೆ, ನೀವು ಕೂಡ ಸಕ್ಸಸ್ ಆಗ್ತೀರಾ. ಸೊ ಆ ತರ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಅಂಡ್ ಆಲ್ಸೋ ಇಲ್ಲಿ ಪೇಜ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಡೆಫಿನೆಟ್ಲಿ ಯಾವ್ದೋ ಒಂದು ಆಫರ್ಗಳು ಬರ್ಬೋದು. ಇನ್ ಕೇಸ್ ಏನಾದ್ರು ಕೆಲಸಗಳಿಗೆ ಟ್ರೈ ಮಾಡ್ತಿದ್ದು ಬದಲಾವಣೆ ನೋಡ್ತಾ ಇದ್ರೆ, ಅಥವಾ ಇದು ಬೇಡ ಅದು ಬೇರೆ ಕಡೆ ಹೋಗಿ ಮಾಡೋಣ ಈ ತರ ಎಲ್ಲ ನೀವ್ ಅನ್ಕೊಳ್ತಿದ್ರೆ ಡೆಫಿನೆಟ್ಲಿ ಎಲ್ಲೋ ಒಂದ್ ಕಡೆ ಆಫರ್ ಬರುವಂತದ್ದು, ಅಥವಾ ನಿಮ್ಮ ಪರ್ಸನ್, ನೀವ್ ಆ ಪರ್ಸನ್ ಫೋನ್ ಮಾಡ್ತಾರಾ, ಈ ಪರ್ಸನ್ ಫೋನ್ ಮಾಡ್ತಾರಾ ಅಂತ ಕೇಳ್ತಾ ಇರ್ತಿರಲ್ಲ, ಸೊ ಅವ್ರ ಕಡೆಯಿಂದ ಏನಾದ್ರು ಒಂದು ಫೋನು, ಕಾಲು, ಮೆಸೇಜ್ ಈ ತರ ಬರುವಂತದ್ದು ಕೂಡ ಆಗ್ಬೋದು. ಒಂಥರ ಇಟ್ಸ್ ಹೆಂಗ್ ಎನರ್ಜಿ ಕಾರ್ಡ್. ಓಕೆನಾ. ತುಂಬಾ ಜನಕ್ಕೆ ಜಾಬ್ ಆಫರ್ ಬರುವಂತದ್ದು. ಇನ್ ಕೇಸು ನೀವು 2025 ಅಲ್ಲಿ ತುಂಬಾ ಟ್ರೈ ಮಾಡ್ತಾ ಇದ್ರೆ ಅಲ್ಲಿಂದ ನಿಮಗೆ ಆಫರ್ಸ್ ಗಳು ಬರುವಂತದ್ದು, ನೀವು ಮಾಡ್ತಿರೋ ಕೆಲಸಗಳಿಗಿಂತ ಬೆಟರ್ ಆಗಿರುವಂತ ಆಪ್ಷನ್ಸ್, ಸ್ಪೆಷಲಿ ಜಾಬ್ ಆಫರ್ಸ್. ತುಂಬಾ ಜನಕ್ಕೆ ಇಲ್ಲಿ ಕಮ್ಯುನಿಕೇಶನ್ ಅಂತ ತೋರಿಸ್ತಾ ಇದೆ. ಕಮ್ಯುನಿಕೇಶನ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡೋರಿಗೆ ಒಂದು ಒಳ್ಳೆ ಆಪರ್ಚುನಿಟೀಸ್ ಬರುವಂತದ್ದಾಗ್ಬಹುದು. ಅಂಡ್ ಆಲ್ಸೋ ನೀವು ಕೂಡ ತುಂಬಾ ಜಾಸ್ತಿ ಟಾಕೆಟಿವ್, ಮಾತಾಡುವಂತ ಪರ್ಸನ್ ಆಗಿರ್ಬೋದು. ತುಂಬಾ ಹಾರ್ಡ್ ವರ್ಕ್ ಮಾಡ್ತೀರಾ, ನೋಡೋದಕ್ಕೂ ಕೂಡ ತುಂಬಾ ಸುಂದರವಾಗಿದ್ದೀರಾ. ಆದ್ರೆ ಬೇಗನೆ ವಿಚಾರಗಳು ಬೇಜಾರಾಗ್ಬಿಡತ್ ನಿಮಗೆ. ಅದೊಂದು ಪ್ರಾಬ್ಲಮ್. ಯಾವ್ದಾದ್ರು ಒಂದ್ ಕೆಲ್ಸ ಸ್ವಲ್ಪ ದಿನ ಮಾಡಿದ್ರೆ ಅದ್ರಿಂದ ಬೇಗ ಬೇಜಾರಾಗಿ ಮತ್ತೆ ಹೊಸತನನ ಹುಡ್ಕೋ ಪ್ರಯತ್ನ ಮಾಡ್ತಿರ್ತೀರಾ. ಸೊ ಇದನ್ನ ಮಾಡ್ಬೇಡಿ. ಕನ್ಸಿಸ್ಟೆನ್ಸಿ ತುಂಬಾ ಇಂಪಾರ್ಟೆಂಟ್. ನೀವು ಮಾಡ್ತಿರೋ ಕೆಲಸನ ಯಾವ ತರ ಕನ್ಸಿಸ್ಟೆಂಟ್ ಆಗಿ ಮಾಡ್ಕೊಂಡು ಹೋಗ್ತೀರಾ, ಕಾನ್ಸ್ಟೆಂಟ್ ಆಗಿ ಇರ್ತೀರಾ, ಅದು ಕೂಡ ಇಂಪಾರ್ಟೆಂಟ್ ಆಗತ್ತೆ. ತುಂಬಾ ಜನಗಳನ್ನ ಮೀಟ್ ಮಾಡುವಂತದ್ದು, ತುಂಬಾ ಹೊಸ ಎಕ್ಸ್ಪೀರಿಯನ್ಸ್ ಮಾಡುವಂತದ್ದು ಎಲ್ಲ ಕೂಡ ಆಗುತ್ತೆ. ಸೊ ಬಿ ಕೇರ್ಫುಲ್ ಹೊಸ ಜನಗಳನ್ನ ಮೀಟ್ ಮಾಡುವಾಗ. ಅದರ್ ದನ್ ದಟ್ ಎಲ್ಲ ಚೆನ್ನಾಗಿ ಬಂದಿದೆ. ಕೆಲವೊಂದು ಗುಣಗಳನ್ನ ತಗ್ಗಿಸ್ಕೊಂಡು ನಾವು ಮುಂದೆ ಹೋದ್ರೆ ಎಲ್ಲ ವರ್ಷನೂ ಚೆನ್ನಾಗಿರತ್ತೆ. ಸೊ ಈ ವರ್ಷ ಕೂಡ ತುಂಬಾ ಚೆನ್ನಾಗಿದೆ. ಜಾಸ್ತಿ ರೆಸ್ಪಾನ್ಸಿಬಿಲಿಟೀಸ್ ನ ಮೈ ಮೇಲೆ ಹೇಳ್ಕೊಳಕ್ ಹೋಗ್ಬೇಡಿ. ಬರುವಂತ ದುಡ್ಡು ಸಂಗ್ರಹ ಮಾಡಿ ಇಟ್ಕೊಳ್ಳಿ. ನಿಮ್ಮ ಕಷ್ಟ ಕಾಲಕ್ಕೆ ಬರುತ್ತೆ ಅದು. ಅಂಡ್ ಆದಷ್ಟು ಪಾರ್ಟಿಗೆಲ್ಲ ಸ್ಪೆಂಡ್ ಮಾಡಕ್ ಹೋಗ್ಬೇಡಿ. ತುಂಬಾ ಅನ್ನೋನ್ ಪೀಪಲ್ ಅಥವಾ ಗೊತ್ತಿಲ್ದವರ ಜೊತೆ ಸ್ನೇಹ ಬೆಳೆಸೋದು, ಪ್ರಾಬ್ಲಮ್ ಮಾಡ್ಕೊಳ್ಳೋದು ಇದೆಲ್ಲ ಮಾಡಕ್ ಹೋಗ್ಬೇಡಿ. ಯಾಕೆಂದ್ರೆ ಈ ಎನರ್ಜೀಸ್ ಎಲ್ಲ ಕಾಣಿಸ್ತಾ ಇದೆ ನಂಗೆ. ಅಂಡ್ ಆಲ್ಸೋ ಟೀಮ್ ವರ್ಕ್ ತುಂಬಾ ಇಂಪಾರ್ಟೆಂಟ್. ಕಾಯ್ತಾ ಇರುವಂತ ಕೆಲಸ ಡೆಫಿನೆಟ್ಲಿ ಆಗುವಂತದ್ದು ಕೂಡ ಕಾಣಿಸ್ತಾ ಇದೆ. ಅಂಡ್ ಒನ್ ಮ್ಯಾನ್ ರನ್ ದ ಶೋ ಕೂಡ ಆಗುತ್ತೆ. ನಿಮ್ಗೆ ಕೆಪಾಸಿಟಿ ಇರೋದ್ರಿಂದ ಡೆಫಿನೆಟ್ಲಿ ಅದನ್ನು ಕೂಡ ಮಾಡ್ತೀರಾ. ತುಂಬಾ ಬ್ಯೂಟಿಫುಲ್ ಆಗಿದೆ. ನನಗೆ ಯಾವ್ದು ನೆಗೆಟಿವ್ ಕಾರ್ಡ್ಸ್ ಅಂತ ಬಂದಿಲ್ಲ, ಬಟ್ ಬಂದಿರೋ ಕಾರ್ಡ್ ಅಲ್ಲಿ ಯಾವ್ದು ಪಾಸಿಟಿವ್ ಯಾವ್ದು ನೆಗೆಟಿವ್ ಎಲ್ಲ ಹೇಳಿದೀನಿ. ಹೆಂಗೆ ನೀವು ಕೇರ್ಫುಲ್ ಆಗಿರ್ಬೇಕು ಅಂತ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಹೋಪ್ಫುಲಿ ಈ ರೀಡಿಂಗ್ ನಿಮಗೆ ತುಂಬಾ ಇಷ್ಟ ಆಯ್ತು ಅಂತ ಅನ್ಕೊಂಡು ಈ 2026 ರೀಡಿಂಗ್ ನಾನು ಮುಗಿಸ್ತಾ ಇದ್ದೀನಿ. ಇದು ಒಂದು ಗೈಡೆನ್ಸ್ ಅಷ್ಟೇ. ಟ್ಯಾರೋನ ಯಾವಾಗ್ಲೂ ಗೈಡೆನ್ಸ್ ತರ ತಗೊಳ್ಳಿ, ಓಕೆನಾ. ಅಂಡ್ ಆಲ್ಸೋ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಅಂಡ್ ಕಾಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ ನಿಮಗೆ ಏನ್ ಅನಿಸ್ತು ಅಂತ ಹೇಳಿ. ಅಂಡ್ ಪರ್ಸನಲ್ ರೀಡಿಂಗ್ ಬೇಕಂತ ಹೇಳಿದ್ರೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮುಖಾಂತರ ನನ್ನನ್ನ ಸಂಪರ್ಕ ಮಾಡಬಹುದು. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಗೈಸ್. ಥ್ಯಾಂಕ್ ಯು ಸೋ ಮಚ್.